ಮತ್ತು ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಟೊಂಕು ಕಟ್ಟಿ ನಿಂತು ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತ ಬಂಧುಗಳು ಹಗಲಿರುಳು ಕೂಡ ಇದಕ್ಕೆ ಶ್ರಮಿಸಿದ್ದಾರೆ. ಅದಕ್ಕೋಸ್ಕರ ಈ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಇದರಲ್ಲಿ ರಾಷ್ಟ್ರೀಯ ನಾಯಕರಾದಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು ಇವರೆಲ್ಲ ಕೂಡ ನಮಗೆ ಉತ್ತಮವಾದ ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ನಮ್ಮ ಎಲ್ಲ ಹಾಲಿ NDA ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಎಲ್ಲ ಕೂಡ ಇದಕ್ಕೆ ತುಂಬ ಸಹಕಾರಿಯಾಗಿದ್ದಾರೆ. ಜನ ಕೇವಲ ಮತಗಳನ್ನು ಕೊಟ್ಟಿಲ್ಲ, ಅವರ ಪ್ರೀತಿಯನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ, ಅವರ ಹೃದಯವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಇದು ಕಾರ್ಯಕರ್ತರ ಗೆಲುವು, ಇದು ಮತದಾರರ ಗೆಲುವು ಅಂತ ನಾನು ಹೇಳಬೇಕಾಗತ್ತೆ. ಮತ್ತು ನಮಗೆ ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು. ಅಂದರೆ ನಾವು ಪ್ರಚಾರಕ್ಕೆ ಹೋದಂಥ ಹಲವಾರು ಜನ ಹಲವಾರು ಮತದಾರರು ಮುಗುಳ್ನಗೆ ಮತದಾನವನ್ನು ತೋರ್ತಾ ಇದ್ರು, ಆದರೆ ನಮ್ಮ ಹತ್ರ ಬರ್ತಾ ಇರಲಿಲ್ಲ ಅವರು. ಪಕ್ಷಾತೀತವಾಗಿ ಇವತ್ತು ನಮಗೆ ಮತಗಳನ್ನು ನೀಡಿದ್ದಾರೆ. ಒಂದು ಗುಪ್ತಗಾಮಿನಿ ಅಂಡರ್ ಕರೆಂಟ್ ತುಂಬ ಇತ್ತು. ಸೊ ನಮಗೆ ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು. ಒಂದು ಅಸೆಸ್ಮೆಂಟು 50,000 ಏನಾದರೂ ಈ ಅಂಡರ್ ಕರೆಂಟು ಗುಪ್ತಗಾಮಿನಿ ತುಂಬ ಚೆನ್ನಾಗಿ ಮತಗಳನ್ನಾಗಿ ಅದು ಪರಿವರ್ತನೆ ಆದರೆ 2 ಲಕ್ಷ ಅಂತರದಿಂದ ಗೆಲ್ಲುವ ವಿಶ್ವಾಸ ನಮಗಿತ್ತು. 2 ರೇಂಜಸ್ ಇತ್ತು. ಒಂದು 50,000 ರೇಂಜ್ ಇತ್ತು, ಇನ್ನೊಂದು 2 ಲಕ್ಷದ ರೇಂಜ್ ಇತ್ತು. ಇವತ್ತು ಅದು 2ನೇ ರೇಂಜಿಗೆ ನಾವು ಹೋಗಿದ್ದೇವೆ.